ಕಾಲುವೆ ಒಂದು ವಯ್ಯಾರವಾಗಿ ಹರಿಯುತ್ತಿತ್ತು. ಅದರ ನೀರು ಬಾಗುತ್ತಾ ಕುಣಿಯುತ್ತಾ ಮುಂದೆ ಸಾಗುತ್ತಿರುವಾಗ ದಾರಿಯಲ್ಲಿದ್ದ ಒಂದು ಮರಳಿನ ದಿನ್ನೆಯನ್ನು ನೀರು ಮುಚ್ಚಿತು. ಆಗ ಆ ಮರಳಿನ ದಿನ್ನೆ, ಹೇ ಕಾಲುವೆ, ನಾನು ಮಾರ್ಗದಲ್ಲಿರುವುದು ನಿನಗೆ ಗೊತ್ತಿಲ್ಲವಾ? ಬೇರೆ ದಾರಿಯಲ್ಲಿ ಹೋಗು ಎಂದು ಹೇಳಿತು. ಕಾಲುವೆ ಏನೂ ಮಾತಾಡಲಿಲ್ಲ. ಮರಳಿನ ದಿನ್ನೆ ಸ್ವಲ್ಪ ಸ್ವಲ್ಪವಾಗಿ ತನ್ನ ಸುತ್ತಲೂ ನೀರನ್ನು ಶೇಖರಿಸುತ್ತಾ ಬಂದ ಹಾಗೆ ಅದು ಕರಗಿ ಹೋಗುವ ಸ್ಥಿತಿಗೆ ಬಂತು. ವೀರನಂತೆ ಇದ್ದ ಆ ಮರಳು ದಿನ್ನೆ ಈಗ ಭಯದಿಂದಲೂ ಆತುರದಿಂದಲೂ ತುಂಬಿ, ಹೇ ಕಾಲುವೆ, ನೀನು ಏನು ಮಾಡುತ್ತಿರುವೆ? ಸಾಧಾರಣವಾದ ನೀನು ಬಲವಾದ ನನ್ನನ್ನು ಅಡಗಿಸುತ್ತಿರುವೆಯಾ ಎಂದಿತು. ಆಗ ಕಾಲುವೆ, ಯೋಜನೆ ಮಾಡಿ ಮನದೀಕ್ಷೆಯಿಂದ ಕೆಲಸ ಮಾಡುವ ಯಾರಿಗಾದರೂ ಯಾವುದೂ ಅಡ್ಡಿಯಿಲ್ಲ ಎಂದಿತು. ಪ್ರಿಯರೇ, ಕಾಲುವೆ ಹೇಳಿದ್ದು ಎಷ್ಟು ನಿಜ ಅಲ್ಲವಾ? ನಮ್ಮ ಬಾಳಿನಲ್ಲಿ ಬರುವ ಸಮಸ್ಯೆಯನ್ನು ಬಗೆಹರಿಸಲು ದೀರ್ಘ ಯೋಚನೆ ಹಾಗೂ ಮನಧೈರ್ಯವು ಅವಶ್ಯ. ಒಳ್ಳೆಯ ಯೋಚನೆಗಳಿಂದ ತುಂಬಿರುವ ಮನುಷ್ಯನು ಮನಸೋಲುವಿಕೆಗೆ ದಾಸನಾಗುವುದಿಲ್ಲ. ನಮ್ಮಲ್ಲಿರುವ ಕೆಟ್ಟ ಆಲೋಚನೆಗಳು ನಮ್ಮ ಮನಸ್ಸನ್ನು, ಹೃದಯವನ್ನು ಮಲಿನಗೊಳಿಸಿ ಕೆಟ್ಟದಾದ ಕ್ರಿಯೆಗಳನ್ನು ನೋಡುವಂತೆಯೂ ಅದರಲ್ಲಿ ಸಂತೋಷಿಸುವಂತೆಯೂ ಪ್ರೇರೇಪಿಸುತ್ತದೆ. ಶುದ್ಧ ಹೃದಯ, ನಿರ್ಮಲ ಮನಸ್ಸು ಜಯದ ಜೀವಿತಕ್ಕೆ ನಡೆಸುತ್ತದೆ. ಆದ್ದರಿಂದ ದೇವರ ವಾಕ್ಯವನ್ನು ಪ್ರತಿದಿನ ಓದುವುದರಿಂದ ನಮ್ಮ ಮನಸ್ಸು ದೀರ್ಘ ಯೋಚನೆಗಳಿಂದ ತುಂಬುವುದು. ಅದನ್ನು ಅನುಸರಿಸಿದರೆ ನಮಗೆ ಒಳ್ಳೆಯದಾಗುತ್ತದೆ ಹಾಗೂ ಜೀವಿತದಲ್ಲಿ ಸಂತೋಷದಿಂದಲೂ ಬಲದಿಂದಲೂ ಜೀವಿಸಲು ಸಾಧ್ಯವಾಗುತ್ತದೆ. ಈ ಧರ್ಮಶಾಸ್ತ್ರವು ಯಾವಾಗಲೂ ನಿನ್ನ ಬಾಯಲ್ಲಿರಲಿ. ಹಗಲಿರಲು ಅದನ್ನು ಧ್ಯಾನಿಸುತ್ತಾ ಅದರಲ್ಲಿ ಬರೆದಿರುವುದನ್ನೆಲ್ಲ ಕೈಕೊಂಡು ನಡೆ, ಆಗ ನಿನ್ನ ಮಾರ್ಗದಲ್ಲೆಲ್ಲ ಸಫಲನಾಗುವಿ ಎಂದು ಬೈಬಲ್ ಹೇಳುತ್ತದೆ.